ಮೆಲ್ಕಿಜೆದೇಕ ಮತ್ತು ಪಸ್ಕಹಬ್ಬ ಎಂಬ ವಿಷಯಕ್ಕೆ ಸಂಬಂಧಿಸಿದ ಸತ್ಯದ ವಾಕ್ಯಗಳನ್ನು ನಾವು ಪರಿಶೀಲಿಸುತ್ತಾ ಪಸ್ಕಹಬ್ಬದಲ್ಲಿರುವ ದೇವರ ಆಶೀರ್ವಾದದ ಸ್ವಭಾವವನ್ನು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳೋಣ. ಸತ್ಯವೇದದಲ್ಲಿ ಯೇಸುವನ್ನು ಕುರಿಮರಿ, ಒಳ್ಳೆಯ ಕುರುಬ, ಪ್ರವಾದಿ ಮತ್ತು ಮಹಾಯಾಜಕ ಎಂದು ಸಹ ವರ್ಣಿಸಲಾಗಿದೆ. ಯಜ್ಞಗಳನ್ನು ನಡೆಸುವುದರಲ್ಲಿ ಮಹಾಯಾಜಕನು ಮುಖ್ಯಸ್ಥನಾಗಿರುತ್ತಾನೆ. ಹಾಗಾದರೆ ಯೇಸುವಿಗೆ ಮೆಲ್ಕಿಜೆದೇಕನ ಕ್ರಮದ ಮಹಾಯಾಜಕ ಎಂಬ ಶೀರ್ಷಿಕೆಯನ್ನು ಏಕೆ ನೀಡಲಾಯಿತು? ಅಂತಹ ಶೀರ್ಷಿಕೆಯನ್ನು ಕಾರಣವಿಲ್ಲದೆ ನೀಡಲಾಗುವುದಿಲ್ಲ. ಮೆಲ್ಕಿಜೆದೇಕ ಮತ್ತು ಪರಲೋಕದ ಜನರ ಆತ್ಮರಕ್ಷಣೆಯ ನಡುವಿನ ಪ್ರಮುಖ ಸಂಬಂಧದಿಂದಾಗಿ ಇದನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ಏಕೆ ಹೀಗೆ ಮಾಡಲಾಗಿದೆ? ಇಂದು ಮೆಲ್ಕಿಜೆದೇಕನ ಮೂಲಕ ಪಸ್ಕಹಬ್ಬದ ಸತ್ಯವನ್ನು ಕಂಡುಕೊಳ್ಳೋಣ. ಇಬ್ರಿಯರಿಗೆ ಅಧ್ಯಾಯ 5 ವಚನ 5 ಅನ್ನು ನೋಡೋಣ. ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನು ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ. ಆದರೆ ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಹೇಳಿದಾತನೇ ಈ ಗೌರವವನ್ನು ಆತನಿಗೆ ಕೊಟ್ಟನು. ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು ಹೇಳುತ್ತಾನೆ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲನ ಭಯಭಕ್ತಿಯ ನಿಲುತ್ತಾ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಶಿಲುಬೆಯ ಮೇಲಿನ ಯಾತನೆಯಿಂದ. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಯೇಸು ಮಾಡಿದ ಕಾರ್ಯವು ನಮ್ಮ ಆತ್ಮರಕ್ಷಣೆಗೋಸ್ಕರವಾಗಿದೆ. ಇಬ್ರಿಯರಿಗೆ ಅಧ್ಯಾಯ 9 ವಚನ 27ರಲ್ಲಿ ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎಂದು ಹೇಳುತ್ತದೆ. ಆತನು ಎಷ್ಟನೇ ಸಾರಿ ಕಾಣಿಸಿಕೊಳ್ಳುವನು? ಶಾಸ್ತ್ರವು ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಎಂದು ಕಲಿಸುತ್ತದೆ. ಕ್ರಿಸ್ತನು ತನ್ನ ಮೊದಲನೆಯ ಮತ್ತು ಎರಡನೆಯ ಬರುವಿಕೆಯಲ್ಲಿ ಈ ಭೂಮಿಗೆ ಬಂದ ಉದ್ದೇಶವು ಒಂದೇ ಆಗಿದೆ. ಪಾಪ ಮತ್ತು ಮರಣಕ್ಕೆ ಬಂಧಿತರಾದ ಮನುಕುಲವನ್ನು ಅವುಗಳ ಅಧಿಕಾರದಿಂದ ಬಿಡಿಸಿ ರಕ್ಷಿಸುವುದಾಗಿದೆ. ಹಾಗಾದರೆ ನಮಗೆ ಆತ್ಮರಕ್ಷಣೆ ನೀಡಲು ಈ ಭೂಮಿಗೆ ಬಂದ ದೇವರು ಮಹಾಯಾಜಕ ಎಂಬ ಶೀರ್ಷಿಕೆ ಹೊಂದಿರುವುದರ ಅರ್ಥವೇನು? ಯಾಜಕನ ಪಾತ್ರವೇನು? ಯಾಜಕನ ಪಾತ್ರವೆಂದರೆ ಯಜ್ಞಗಳನ್ನು ಅರ್ಪಿಸುವುದಾಗಿದೆ. ಆಧುನಿಕ ಪರಿಭಾಷೆಯಲ್ಲಿ ಯಜ್ಞವನ್ನು ಆರಾಧನೆ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು. ಅವರು ದೇವರಿಗೆ ಆರಾಧನೆ ಸಲ್ಲಿಸುವರು. ಯೇಸು ಇಡೀ ಮನುಕುಲದಿಂದ ಸೇವೆ ಮಾಡಿಕೊಳ್ಳಲು ಯೋಗ್ಯರಾದ ದೇವರಾಗಿದ್ದರೂ ನಾವು ರಕ್ಷಣೆ ಹೊಂದುವ ಆರಾಧನಾ ಕ್ರಮವನ್ನು ಕಲಿಸಲು ಮಹಾಯಾಜಕರಾಗಿ ಈ ಭೂಲೋಕಕ್ಕೆ ಬಂದರು. ಅವರು ಯಾವ ತರಹದ ಮಹಾಯಾಜಕರಾಗಿದ್ದಾರೆ? ಮೆಲ್ಕಿಜೆದೇಕನ ತರಹದ ಮಹಾಯಾಜಕ ಎಂದು ಬರೆಯಲಾಗಿದೆ. ಹಾಗಾದರೆ ಮೆಲ್ಕಿಜೆದೇಕನು ಯಾರಾಗಿದ್ದರು ಎಂದು ಅರ್ಥಮಾಡಿಕೊಳ್ಳಲು ಮೊದಲು ಸತ್ಯವೇದವನ್ನು ಪರೀಕ್ಷಿಸೋಣ. ಆದಿಕಾಂಡ ಅಧ್ಯಾಯ 14 ವಚನ 17 ತೆಗೆಯೋಣ. ಅವನು ಕೆದೊರ್ಲಗೋಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೆವಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತಿದ್ದ ಅಬ್ರಹಾಮನು ಅವನನ್ನು ಆಶೀರ್ವದಿಸಲು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಂದ ಮೆಲ್ಕಿಜೆದೇಕನನ್ನು ಸಂಧಿಸಿದನು. ಆ ಸಮಯದಲ್ಲಿ ಯಾಜಕರು ಅರ್ಪಿಸುತ್ತಿದ್ದ ಸಾಮಾನ್ಯ ಯಜ್ಞವು ರಕ್ತಧಾರೆಯನ್ನು ಒಳಗೊಂಡಿರುತ್ತಿತ್ತು. ಕುರಿ, ಆಡು ಅಥವಾ ಪಾರಿವಾಳದ ರಕ್ತವನ್ನು ದೇವರಿಗೆ ಅರ್ಪಿಸುವುದು ವಾಡಿಕೆಯಾಗಿತ್ತು. ಎಷ್ಟಾದರೂ ಮೆಲ್ಕಿಜೆದೇಕನು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಬಳಸಿದನು. ಇದು ಬಹಳ ವಿಶಿಷ್ಟವಾಗಿತ್ತು. ಅದು ಯಜ್ಞವನ್ನು ಅರ್ಪಿಸುವ ಸಾಮಾನ್ಯ ಕ್ರಮವಾಗಿರಲಿಲ್ಲ.
ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನಕೆಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10% ಅವನಿಗೆ ಕೊಟ್ಟನು. 10% ದಶಮಾಂಶವನ್ನು ಸೂಚಿಸುತ್ತದೆ. ದೇವರಿಗೆ ಸಲ್ಲಬೇಕಾದ ಈ ದಶಮಾಂಶವನ್ನು ಯಾರಿಗೆ ನೀಡಲಾಯಿತು? ಅದನ್ನು ಮೆಲ್ಕಿಜೆದೇಕನಿಗೆ ನೀಡಲಾಯಿತು. ಇಬ್ರಿಯರಿಗೆ 5 ಯೇಸು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನೆಂದು ಹೇಳುತ್ತದೆ. ಆದ್ದರಿಂದ ಯೇಸು ಯಜ್ಞವನ್ನು ಅಂದರೆ ಆರಾಧನೆಯನ್ನು ಸಲ್ಲಿಸುವಾಗ ಏನನ್ನು ತರಬೇಕು? ಮತ್ತಾಯನು 26ರಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಅಧ್ಯಾಯ 26 ವಚನ 17 ಓದೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು, ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ವಚನ 26ಕ್ಕೆ ಹೋಗೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಇದೇ ಕಾರಣದಿಂದ ಯೇಸು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದಾರೆ. ಪಸ್ಕಹಬ್ಬದ ಮೂಲಕ ಅವರು ರೊಟ್ಟಿಗಾಗಿ ಸ್ತೋತ್ರ ಮಾಡಿ, ಇದು ನನ್ನ ದೇಹ ಎಂದು ಹೇಳಿದರು. ನಂತರ ಅವರು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಹೇಳುವ ಮೂಲಕ ನಮಗೆ ಜ್ಞಾನೋದಯವನ್ನುಂಟು ಮಾಡಿದರು. ಇದಕ್ಕಾಗಿಯೇ ಸತ್ಯವೇದವು ಹಳೆ ಒಡಂಬಡಿಕೆಯ ಮೆಲ್ಕಿಜೆದೇಕ ಮತ್ತು ಹೊಸ ಒಡಂಬಡಿಕೆಯ ಮೆಲ್ಕಿಜೆದೇಕನಾದ ಯೇಸು ಕ್ರಿಸ್ತನ ನಡುವಿನ ಸಂಬಂಧವನ್ನು ಪ್ರತಿರೂಪ ಮತ್ತು ಸತ್ಯತ್ವವೆಂದು ವಿವರಿಸುತ್ತದೆ. ಮೆಲ್ಕಿಜೆದೇಕನ ಆರಾಧನಾ ವಿಧಾನದ ಮೂಲಕ ದೇವರು ಇಂದು ನಮಗೆ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ಪಾಪಗಳ ಕ್ಷಮೆ, ನಿತ್ಯಜೀವ ಮತ್ತು ವಿಪತ್ತುಗಳಿಂದ ತಪ್ಪಿಸಿಕೊಳ್ಳುವ ಅಮೂಲ್ಯ ಆಶೀರ್ವಾದಗಳನ್ನು ದಯಪಾಲಿಸುತ್ತಾರೆಂದು ತಿಳಿಸಿಕೊಡುತ್ತಿದ್ದಾರೆ. ಅಬ್ರಹಾಮನು ದೈಹಿಕ ಮೆಲ್ಕಿಜೆದೇಕನಿಂದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ದೈಹಿಕ ಆಶೀರ್ವಾದಗಳನ್ನು ಸ್ವೀಕರಿಸಿದಂತೆಯೇ ಇಂದು ನಾವು ಆತ್ಮಿಕ ಮೆಲ್ಕಿಜೆದೇಕನಾದ ಯೇಸು ಕ್ರಿಸ್ತನ ಮೂಲಕ ನಿತ್ಯಜೀವ ಮತ್ತು ಪಾಪಗಳ ಕ್ಷಮೆಯ ಆಶೀರ್ವಾದಗಳೆರಡನ್ನೂ ಪಡೆದುಕೊಳ್ಳುತ್ತಿದ್ದೇವೆ.